ನಮಸ್ಕಾರ ವೀಕ್ಷಕರೇ, ಒಲಿಂಪಿಕ್ಸ್ನಂತಹ ಜಾಗತಿಕ ಕ್ರೀಡಾಕೂಟದಲ್ಲಿ ಪದಕಗಳನ್ನು ಪಡೆಯುವುದು ಭಾರತೀಯ ಆಟಗಾರರ ಗುರಿ. ಆದರೆ ಪದಕಗಳನ್ನು ಪಡೆಯದೆ ನಿರಾಸೆ ಅನುಭವಿಸ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು? ಯಾಕೆ ಭಾರತ ಹೆಚ್ಚು ಪದಕಗಳನ್ನು ಗೆಲ್ಲೋದಕ್ಕೆ ಆಗ್ತಾ ಇಲ್ಲ? ಭಾರತದಲ್ಲಿ ಕ್ರೀಡೆಗೆ ಆದ್ಯತೆ ಯಾಕೆ ಸಿಗ್ತಾ ಇಲ್ಲ? ಆಳುವ ಸರ್ಕಾರಗಳು ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ಯಾಕೆ ನೀಡ್ತಾ ಇಲ್ಲ? ಇದು ಈ ದಿನದ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. मेरे साथ तिरंगा है, ये विजय का उद्घोष है. ಒಲಿಂಪಿಕ್ಸ್ ಕ್ರೀಡಾಕೂಟ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಕೂಟ. ಇದು ಅನೇಕ ಕ್ರೀಡೆಗಳನ್ನು ಒಳಗೊಂಡಿದೆ. ಪ್ರತಿ 4 ವರ್ಷಕ್ಕೊಮ್ಮೆ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತೆ. ಪ್ರತಿ ಒಲಿಂಪಿಕ್ಸ್ ಮುಗಿಯುವ ಹೊತ್ತಿಗೆ ಭಾರತದ ಎದುರು ಹಲವು ಪ್ರಶ್ನೆಗಳು ಎದುರಾಗ್ತವೆ. ಶತಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ನಮ್ಮ ದೇಶ ಯಾಕೆ ಒಲಿಂಪಿಕ್ಸ್ನಲ್ಲಿ ಕಳಪೆ ಸಾಧನೆಯನ್ನ ಮಾಡ್ತಾ ಇದೆ? ಎಲ್ಲದರಲ್ಲೂ ವಿಶ್ವಗುರು ಆಗುವ ಆಕಾಂಕ್ಷೆ ಹೊಂದಿರುವ 5 ಟ್ರಿಲಿಯನ್ ಆರ್ಥಿಕತೆಯ ಕನಸನ್ನ ಕಾಣ್ತಾ ಇರುವಂತಹ ನಾವು ಒಲಿಂಪಿಕ್ಸ್ ಪದಕಗಳಲ್ಲಿ 2 ಅಂಕಿ ತಲುಪಬೇಕು ಎನ್ನುವಂತಹ ಕನಸನ್ನಾದರೂ ಕಾಣುವುದು ಬೇಡವೇ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಏಳ್ತಾ ಇದೆ. ನಿಧಾನವಾಗಿ ಆದರೂ ಪದಕಗಳ ಸಂಖ್ಯೆ ಯಾಕೆ ಏರ್ತಾ ಇಲ್ಲ? ಇದಕ್ಕೆ ಇರುವಂತಹ ನಿರ್ದಿಷ್ಟ ಕಾರಣಗಳೇನು? ಪರಿಹಾರಗಳೇನಾದರೂ ಇದಕ್ಕೆ ಇದಾವ? ಈ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಾ? ಕ್ರಮವನ್ನ ಕೈಗೊಳ್ತಾ ಇದ್ದೀವಾ? ಖಂಡಿತ ಇಲ್ಲ ಎನ್ನುವಂತಹ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳಿಗೂ ಸಿಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಒಲಿಂಪಿಕ್ಸ್ ಪದಕಗಳು ನಡೆಯುತ್ತಿರುವಾಗ ಮಾತ್ರ ಮಾಧ್ಯಮಗಳಲ್ಲಿ, ಸಾರ್ವಜನಿಕರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೆಯುತ್ತೆ. ಆಮೇಲೆ ಎಲ್ಲರೂ ಕೂಡ ಮರೆತು ಬಿಡ್ತಾರೆ. ಮುಂದಿನ ಒಲಿಂಪಿಕ್ಸ್ ಬಂದಾಗ ಮತ್ತೆ ಇಂತಹದ್ದೇ ಚರ್ಚೆಗಳನ್ನು ನಡೆಸ್ತೇವೆ, ಮತ್ತೆ ಸುಮ್ಮನಾಗಿ ಬಿಡ್ತೇವೆ. ಇದು ನಮ್ಮ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಈ ಒಲಿಂಪಿಕ್ಸ್ನಲ್ಲಿ ನಮ್ಮ ಸಾಧನೆ ಯಾವುದಾದರೂ ಆಯಾಮದಲ್ಲಿ ಪ್ರಗತಿ ಕಂಡಿದೆಯೇ? ಭಾರತ ಒಲಿಂಪಿಕ್ಸ್ನಲ್ಲಿ ಪ್ರತ್ಯೇಕ ದೇಶವಾಗಿ ಪಾಲುಗೊಳ್ಳಲು ಆರಂಭವಾದಾಗಿನಿಂದ ಹೆಚ್ಚಾಗಿ 1 ಪದಕಕ್ಕೆ ಸೀಮಿತವಾಗಿತ್ತು. 3 ಬಾರಿ ಅಂದರೆ 1900, 1952 ಮತ್ತು 2016ರಲ್ಲಿ ಮಾತ್ರ 2 ಪದಕಗಳನ್ನು ಗೆದ್ದಿದ್ದೇವೆ. 2008ರಲ್ಲಿ 1 ಬಾರಿ ಮಾತ್ರ 3 ಪದಕಗಳು ಬಂದಿವೆ. 2012ರಲ್ಲಿ ಪಡೆದ 6 ಪದಕಗಳು ಬಂದಿವೆ. ಇದು ಭಾರತ ಗಳಿಸಿದ ಅತ್ಯಧಿಕ ಪದಕಗಳು. ಈ ಬಾರಿ 1 ಚಿನ್ನದ ಪದಕ ಸೇರಿದಂತೆ 7 ಪದಕಗಳೊಂದಿಗೆ ಪ್ರಗತಿಯಾಗಿದೆ. ಆ ನಿಟ್ಟಿನಲ್ಲಿ 7 ಪದಕಗಳನ್ನು ಪಡೆದ ಸಾಧನೆಯನ್ನು ನಾವು ಮಾಡಿದ್ದೇವೆ. 2 ಅಂಕಿ ಪದಕವನ್ನು ಗೆಲ್ಲಲು ನಮಗೆ ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಯಾರು ಹೊಣೆ? ನಮಗೆ ಸಾಧನೆ ಮಾಡಲು ಸಾಧ್ಯವೇ ಇಲ್ಲವಾ ಎಂಬ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ. ಈವರೆಗಿನ ಎಲ್ಲ ಒಲಿಂಪಿಕ್ಸ್ ಸೇರಿಸಿದರೆ 10 ಬಾರಿ ಚಿನ್ನದ ಪದಕ ಗೆದ್ದಿದೆ. ಇದರಲ್ಲಿ 8 ಬಾರಿ ಪುರುಷರ ಹಾಕಿ ತಂಡ ಚಿನ್ನದ ಪದಕ ಪಡೆದಿದೆ. 1928ರಿಂದ 1956ರವರೆಗೆ ಸತತವಾಗಿ 6 ಬಾರಿ 1960, 1980ರಲ್ಲಿ ಪುರುಷರ ಹಾಕಿ ತಂಡ ಬಂಗಾರದ ಪದಕ ಗೆದ್ದಿದೆ. 2008ರಲ್ಲಿ ಅಭಿನವ ಬಿಂದ್ರಾ ಶೂಟಿಂಗ್ನಲ್ಲಿ ಮತ್ತು ಈ ಬಾರಿ ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋದಲ್ಲಿ ಚಿನ್ನ ಗೆದ್ದಿದ್ದಾರೆ. 9 ಬಾರಿ ಬೆಳ್ಳಿ ಪದಕ, 16 ಕಂಚು ಸೇರಿದಂತೆ ಇಲ್ಲಿಯವರೆಗೆ ಭಾರತ ಕೇವಲ 35 ಪದಕಗಳನ್ನು ಗೆದ್ದಿದೆ. 121 ವರ್ಷಗಳಿಂದ ಭಾರತ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧೆ ಮಾಡುತ್ತಾ ಬಂದಿದೆ. ಕ್ರೀಡೆ ಅಥವಾ ಆಟೋಟ ಎನ್ನುವಾಗ 2 ಭಾಗಗಳಿವೆ. ಆಟ ಅಂದರೆ ಗೇಮ್ಸ್ ಮತ್ತು ಓಟ ಎಂದರೆ ಸ್ಪೋರ್ಟ್ಸ್ ಅಂತ. 2 ವಿಭಾಗಗಳಲ್ಲಿ ಭಾರತೀಯ ಆಟಗಾರರ ಸಾಧನೆ ಹೇಗಿತ್ತು ಅಂತ ನೋಡೋಣ. ಆಟದಲ್ಲಿ ಅಂದರೆ ಹಾಕಿ, ಬ್ಯಾಡ್ಮಿಂಟನ್, ಟೆನ್ನಿಸ್ ಈ ಕ್ಷೇತ್ರಗಳಲ್ಲಿ ಮಾತ್ರ ಭಾರತ ಸ್ವಲ್ಪ ಮಟ್ಟಿಗಾದರೂ ಪೈಪೋಟಿಯಲ್ಲಿ ಇರುತ್ತಿತ್ತು. ಇನ್ನು ಓಟದಲ್ಲಿ ಅಂದರೆ ಕುಸ್ತಿ, ರನ್ನಿಂಗ್, ವೇಟ್ ಲಿಫ್ಟಿಂಗ್, ಶೂಟಿಂಗ್ ಇತ್ಯಾದಿಗಳನ್ನು ಓಟದ ಆಟ ಅಂತ ಹೇಳ್ತಾರೆ. ಇತ್ತೀಚಿನವರೆಗೆ ಓಟದಲ್ಲಿ ಪೈಪೋಟಿಯಲ್ಲೇ ಇರುತ್ತಿರಲಿಲ್ಲ. 2000ದಿಂದ ಈಚೆಗೆ ಕೊಂಚ ಪ್ರಗತಿಯನ್ನು ಸಾಧಿಸಿದೆ. ಹಲವು ಬಾರಿ 4ನೇ ಸ್ಥಾನ ಪಡೆದದ್ದು ಒಂದಿಷ್ಟು ಪ್ರಗತಿ ಅಂತಾನೆ ಹೇಳಬಹುದಾಗಿದೆ. ಇನ್ನು ಇತರ ದೇಶಗಳಿಗೆ ಹೋಲಿಸಿ ನೋಡಿದರೆ ಭಾರತದ ಸಾಧನೆ ಏನು? ಒಲಿಂಪಿಕ್ಸ್ ಪದಕಗಳ ಆಧಾರದ ಮೇಲೆ ರ್ಯಾಂಕ್ ನೀಡಲಾಗುತ್ತದೆ. ಅಂದರೆ ಚಿನ್ನ, ಬೆಳ್ಳಿ, ಕಂಚು ಪಡೆದ ಪದಕಗಳ ಆಧಾರದಲ್ಲಿ ರ್ಯಾಂಕ್ ನೀಡಲಾಗುತ್ತದೆ.
2012ರಲ್ಲಿ 6 ಪದಕಗಳೊಂದಿಗೆ ಅಂದರೆ 2 ಬೆಳ್ಳಿ 4 ಕಂಚು ಪಡೆದಿದ್ದ ಭಾರತ 57ನೇ ರ್ಯಾಂಕ್ ಹೊಂದಿತ್ತು. 2016ರಲ್ಲಿ ಭಾರತ 67ನೇ ರ್ಯಾಂಕ್ನಲ್ಲಿತ್ತು. ಈ ಬಾರಿ 48ನೇ ರ್ಯಾಂಕ್ ಪಡೆದುಕೊಂಡಿದೆ. ಹಿಂದಿನದಕ್ಕೆ ಹೋಲಿಸಿದರೆ ಉತ್ತಮ ಪ್ರಗತಿಯೇ ಅಂತಾನೆ ಹೇಳಬಹುದು. ಇನ್ನು ಪದಕ ಜನಸಂಖ್ಯೆ ಹೋಲಿಸಿದರೆ ಅಂದರೆ ಜನಸಂಖ್ಯೆಯನ್ನು ಪದಕಗಳ ಸಂಖ್ಯೆಯಿಂದ ಭಾಗಿಸಿದರೆ ಬರುವ ಸಂಖ್ಯೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇರುತ್ತದೆ ಅಂದರೆ ಈ ಬಾರಿಯೂ ಸೇರಿದಂತೆ 93ನೇ ಸ್ಥಾನ ಪಡೆದಿರುತ್ತದೆ. ಯಾವಾಗಲೂ ಕೊನೆ ಸ್ಥಾನದಲ್ಲಿರುತ್ತದೆ. ಇದು ದೊಡ್ಡ ಮಾನದಂಡವಲ್ಲ. ಈ ಸೂಚಕ ಏನು ತೋರಿಸುತ್ತೆ ಅಂದರೆ ಪದಕಗಳ ಸಂಖ್ಯೆ ಸೀಮಿತವಾಗಿರುವುದರಿಂದ ದೊಡ್ಡ ಜನಸಂಖ್ಯೆ ಇರುವ ದೇಶಗಳಿಗೆ ಪ್ರತಿಕೂಲವಾಗಿರುತ್ತದೆ. ಆದರೂ ಸತತವಾಗಿ ಕೊನೆಯ ಸ್ಥಾನ ಪಡೆಯುವುದು ಸ್ವೀಕಾರಾರ್ಹವೂ ಅಲ್ಲ, ಅನಿವಾರ್ಯವೂ ಅಲ್ಲ ಎನ್ನುವುದನ್ನು ನಾವು ಮರೆಯಬಾರದು. ಉದಾಹರಣೆಗೆ ಭಾರತಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವ ಚೀನಾ 78ನೇ ಸ್ಥಾನದಲ್ಲಿದೆ. ಸಾಕಷ್ಟು ಜನಸಂಖ್ಯೆ ಇರುವ ಅಮೆರಿಕ 59ನೇ ಸ್ಥಾನದಲ್ಲಿದೆ. ಬ್ರೆಜಿಲ್ 72ನೇ ಸ್ಥಾನದಲ್ಲಿದೆ. ಭಾರತಕ್ಕೆ ಯಾಕೆ ಸ್ಥಾನಗಳಲ್ಲಿ ಬದಲಾವಣೆ ಆಗುತ್ತಿಲ್ಲ ಎಂಬುದನ್ನು ಒಂದಿಷ್ಟು ಆಲೋಚಿಸಬೇಕಾಗಿದೆ. ಪದಕಗಳ ಗೆಲುವಿನಲ್ಲಿ ಯಾವುದು ಎಷ್ಟು ಪಾತ್ರ ವಹಿಸುತ್ತದೆ ಎಂದು ಹಲವು ಅಧ್ಯಯನ ಸಂಸ್ಥೆಗಳು ಎಲ್ಲ ದೇಶಗಳು ಗೆದ್ದ ಪದಕಗಳನ್ನು ಹಲವು ಆಯಾಮಗಳಲ್ಲಿ ಆಯಾ ದೇಶಗಳ ವಿಶಿಷ್ಟತೆಗಳ ಜತೆ ಇಟ್ಟುಕೊಂಡು ವಿಶ್ಲೇಷಣೆ ನಡೆಸಿದ್ದಾರೆ. ಜಿಡಿಪಿ ತಲಾ ಜಿಡಿಪಿ ಕೂಡ ಒಂದು ಅಂಶವೇ ಆಗಿದೆ ಅಂತ ಈ ಅಧ್ಯಯನಗಳು ವಿಶ್ಲೇಷಿಸಿವೆ. 2020ರ ಅಂತಿಮ ಪದಕ ಪಟ್ಟಿಯೊಂದಿದೆ. ಇದನ್ನು ಹೋಲಿಕೆ ಮಾಡಿ ನೋಡುವುದಾದರೆ ಅತಿ ಹೆಚ್ಚು ಜಿಡಿಪಿಯ 10 ದೇಶಗಳನ್ನು ಹೋಲಿಸಿದರೆ 7 ದೇಶಗಳು ಮಾತ್ರ 2 ಪಟ್ಟಿಯಲ್ಲಿವೆ. ಅಂದರೆ ಜಿಡಿಪಿ ಟಾಪ್ 10 ಮತ್ತು ಒಲಿಂಪಿಕ್ಸ್ ಪದಕ ಪಟ್ಟಿಯ ಟಾಪ್ 10ನಲ್ಲಿರುವ ರಾಷ್ಟ್ರಗಳ ಸಂಖ್ಯೆ ಕೇವಲ 7 ಮಾತ್ರ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ನಿಮಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಒಂದೆಡೆ ಜಿಡಿಪಿ ಟಾಪ್ 10 ರಾಷ್ಟ್ರಗಳಿವೆ, ಇನ್ನೊಂದೆಡೆ ಟಾಪ್ 10 ಪದಕ ವಿಜೇತ ರಾಷ್ಟ್ರಗಳಿವೆ. ಟಾಪ್ 10 ಜಿಡಿಪಿ ಪಟ್ಟಿಯಲ್ಲಿರುವ 3 ದೇಶಗಳು ಪದಕ ಪಟ್ಟಿಯಲ್ಲಿ ಇಲ್ಲ. ಅವು ಯಾವುವು ಎಂದರೆ ಭಾರತ, ಬ್ರೆಜಿಲ್ ಮತ್ತು ಕೆನಡಾ. ಟಾಪ್ 10 ಜಿಡಿಪಿ ಪಟ್ಟಿಯಲ್ಲಿ ಇಲ್ಲದ 3 ದೇಶಗಳು ಟಾಪ್ 10 ಪದಕ ಪಟ್ಟಿಯಲ್ಲಿವೆ. ಅವು ಯಾವುವು ಎಂದರೆ ಆಸ್ಟ್ರೇಲಿಯಾ, ಹಾಲೆಂಡ್ ಮತ್ತು ರಷ್ಯಾ. ತಲಾ ಜಿಡಿಪಿಯ ಟಾಪ್ 10 ಪಟ್ಟಿಯಲ್ಲಿರುವ 2 ದೇಶಗಳು ಮಾತ್ರ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿವೆ. ಅವುಗಳೆಂದರೆ ಅಮೆರಿಕ ಮತ್ತು ಆಸ್ಟ್ರೇಲಿಯಾ. 11ರಿಂದ 21 ಸ್ಥಾನಗಳಲ್ಲಿ ನೋಡುವುದಾದರೆ ಕೆನ್ಯಾ 19, ಜಮೈಕಾ 21 ದಂತಹ ಜಿಡಿಪಿ ತಲಾ ಜಿಡಿಪಿ ಜೀವನ ಮಟ್ಟ ಅಭಿವೃದ್ಧಿಯ ಹಂತದಲ್ಲೂ ಬಲು ದೂರ ಇರುವ ದೇಶಗಳು ಪದಕ ಪಟ್ಟಿಯಲ್ಲಿ ಕಾಣಸಿಗುತ್ತಿವೆ. ಟಾಪ್ 10 ಜಿಡಿಪಿ ಪಟ್ಟಿಯಲ್ಲಿದ್ದು ಟಾಪ್ 10 ಪದಕ ಪಟ್ಟಿಯಲ್ಲಿ ಇಲ್ಲದ 3 ರಾಷ್ಟ್ರಗಳಲ್ಲಿ 2 ದೇಶಗಳು ಪದಕ ಪಟ್ಟಿಯಲ್ಲಿ ನಂತರದ ಸ್ಥಾನದಲ್ಲಿವೆ. ಅಂದರೆ ಕೆನಡಾ 11ನೇ ಸ್ಥಾನದಲ್ಲಿ, 12ನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. ಹಾಗಿದ್ರೆ ಭಾರತವೂ ಕೂಡ ಈ ಪಟ್ಟಿಯಲ್ಲಿ ಬರಬೇಕಿತ್ತು ಅಲ್ಲವೇ ಅಂತ ನಮಗೆ ಅನಿಸೋದು ಸಹಜ. ಕನಿಷ್ಠ 11ರಿಂದ 20ರ ಪಟ್ಟಿಯಲ್ಲಾದರೂ ಇರಬೇಕಿತ್ತು. ಆದರೆ ಭಾರತ ಪಡೆದ ಸ್ಥಾನದ 48 ನಮ್ಮ ದೇಶ ಕ್ರೀಡೆಗೆ ಹೇಗೆ ಆದ್ಯತೆ ನೀಡುತ್ತಿದೆ, ಎಷ್ಟು ಹೂಡಿಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಇನ್ನೊಂದು ಅಂಶವನ್ನ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ನಾವು ನೋಡುವುದಾದರೆ ಹಾಲಿ ಅಥವಾ ಮಾಜಿ ಸಮಾಜವಾದಿ ದೇಶಗಳು ಸಾಧಿಸಿದಂತಹ ಸಾಧನೆ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮಟ್ಟ ಇರುವಂತಹ ದೇಶಗಳಿಗಿಂತ ಕಡಿಮೆ ಇರುವಂತಹ ಇವುಗಳು ಪದಕ ಗಳಿಕೆಯಲ್ಲಿ ಮುಂದೆ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವು ಯಾವುವು ಎನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಚೀನಾ 2ನೇ ಸ್ಥಾನದಲ್ಲಿದೆ, ರಷ್ಯಾ 5ನೇ ಸ್ಥಾನದಲ್ಲಿದೆ, ಕ್ಯೂಬಾ 14ನೇ ಸ್ಥಾನದಲ್ಲಿದೆ, ಹಂಗೇರಿ 15ನೇ ಸ್ಥಾನದಲ್ಲಿದೆ, ಪೋಲೆಂಡ್ 17ನೇ ಸ್ಥಾನದಲ್ಲಿದೆ, ಚೆಕ್ ಗಣತಂತ್ರ 18ನೇ ಸ್ಥಾನದಲ್ಲಿದೆ, ಕ್ರೊಷಿಯಾ 26ನೇ ಸ್ಥಾನದಲ್ಲಿದೆ, ಸರ್ಬಿಯಾ 28ನೇ ಸ್ಥಾನದಲ್ಲಿದೆ, ಬಲ್ಗೇರಿಯಾ 30ನೇ ಸ್ಥಾನದಲ್ಲಿದ್ದರೆ ಉಜ್ಬೇಕಿಸ್ತಾನ್ 32ನೇ ಸ್ಥಾನದಲ್ಲಿದೆ, ಜಾರ್ಜಿಯಾ 33ನೇ ಸ್ಥಾನದಲ್ಲಿದೆ, ಕೊಸೊವೊ 42ನೇ ಸ್ಥಾನದಲ್ಲಿದೆ, ಉಕ್ರೇನ್ 44ನೇ ಮತ್ತು ಬೆಲಾರಸ್ ಎನ್ನುವಂತಹ ರಾಷ್ಟ್ರ 45ನೇ ಸ್ಥಾನದಲ್ಲಿದೆ, ರೊಮೇನಿಯಾ 46ನೇ ಸ್ಥಾನದಲ್ಲಿದೆ ಮತ್ತು 50ನೇ ಸ್ಥಾನದಲ್ಲಿ ಸ್ಲೋವಾಕಿಯಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಈ ಸಮಾಜವಾದಿ ರಾಷ್ಟ್ರಗಳಲ್ಲಿ ಕೆಲವು ಬಾಹ್ಯ ದಾಳಿ ದಿಗ್ಬಂಧನಗಳನ್ನು ಆಂತರಿಕ ಯುದ್ಧಗಳನ್ನು ಕಂಡಂತಹ ರಾಷ್ಟ್ರಗಳಾಗಿದ್ದಾವೆ. ಬೆರಳೆಣಿಕೆಯ ಕೆಲವು ಹಾಲಿ ಮಾಜಿ ಸಮಾಜವಾದಿ ದೇಶಗಳನ್ನು ಬಿಟ್ಟರೆ ಎಲ್ಲ ದೇಶಗಳು ಟಾಪ್ 50ರೊಳಗಡೆ ಇದ್ದಾವೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅಮೆರಿಕದ ದಿಗ್ಬಂಧನದ ನಡುವೆಯೂ ಕೂಡ ಕ್ರೀಡೆಯಲ್ಲಿ ಕ್ಯೂಬಾ ಮೆಚ್ಚುವಂತಹ ಸಾಧನೆಯನ್ನ ಮಾಡಿದೆ. ಅಮೆರಿಕ ಹೇರಿರ್ತಕ್ಕಂಥ ದಿಗ್ಬಂಧನದಿಂದಾಗಿ ಅಲ್ಲಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಕ್ಯಾಲೋರಿ ಬರಿತಕ್ಕಂತಹ ಆಹಾರವೂ ಕೂಡ ಸಿಗ್ತಾ ಇಲ್ಲ. ಆದರೆ ಇವೆಲ್ಲವನ್ನು ಮೀರಿ ಕ್ಯೂಬಾದ ಆಟಗಾರರು ಟೋಕಿಯೋದಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ನೆಲಕ್ಕೆ ಒದ್ದು ಮುಗಿಲಿಗೆ ಜಿಗಿತಾ ಇರುವಂತಹ ದೃಶ್ಯಗಳನ್ನು ನಾವಲ್ಲಿ ನೋಡ್ತಾ ಇದ್ವಿ. ಇವೆಲ್ಲದಕ್ಕೂ ಸಮಾಜವಾದಿ ವ್ಯವಸ್ಥೆ ಸಾಮಾನ್ಯ ಅಂಶವಾಗಿದ್ದರೂ ಆ ವ್ಯವಸ್ಥೆಯ ಯಾವ ಅಂಶಗಳು ಪದಕ ಪಟ್ಟಿಯಲ್ಲಿ ಮೇಲಿರಲು ಸಹಾಯಕವಾಗಿವೆ ಎಂಬುದನ್ನು ನಾವು ತಿಳಿಯಬೇಕಿದೆ. ಅದು ಹೇಗೆ ಸಾಧ್ಯವಾಯಿತು ಅಂದರೆ ಶಾಲಾ ಪೂರ್ವ ಹಂತದಿಂದ ವಿವಿವರೆಗೆ ಆಟೋಟಗಳು ಶಿಕ್ಷಣದ ಭಾಗವಾಗಿರುವುದು. ಪ್ರತಿ ಹಂತದಲ್ಲೂ ಅಂದರೆ ಶಾಲಾ, ಅಂತರ ಶಾಲಾ, ಜಿಲ್ಲಾ, ರಾಜ್ಯ, ರಾಷ್ಟ್ರಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಆಟೋಟಗಳಲ್ಲಿ ಉತ್ತಮ ಪ್ರಗತಿ ತೋರಿಸಿದವರಿಗೆ ಉತ್ತೇಜನ ನೀಡಲಾಗುತ್ತದೆ. ಇಂತಹವರಿಗೆ ವಿಶೇಷ ಗೌರವ ಮತ್ತು ತರಬೇತಿ ನೀಡಲಾಗುತ್ತದೆ. ರಾಷ್ಟ್ರೀಯ ಆಟಗಳ ವಿಜೇತರಿಗೆ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಆಟೋಟಗಳಲ್ಲಿ ಸ್ಪರ್ಧಿಸಲು ವಿಶೇಷ ತರಬೇತಿ ಉತ್ತೇಜನವನ್ನು ನೀಡಲಾಗುತ್ತದೆ. ಕ್ರೀಡಾ ವೃತ್ತಿ ಜೀವನದಿಂದ ನಿವೃತ್ತಿಯ ನಂತರ ವಿಶೇಷ ಶಿಕ್ಷಣ, ಉದ್ಯೋಗ ಅವಕಾಶವನ್ನು ನೀಡಲಾಗುತ್ತಿದೆ. ಒಂದು ಸಮಗ್ರ ರಾಷ್ಟ್ರೀಯ ಕ್ರೀಡಾ ನೀತಿಯನ್ನು ಈ ದೇಶಗಳು ಹೊಂದಿರುವ ಕಾರಣ ಯಶಸ್ಸನ್ನು ಪಡೆಯಲು ಸಾಧ್ಯವಾಗಿವೆ. ರಾಷ್ಟ್ರೀಯ ಕ್ರೀಡಾ ನೀತಿಯನ್ನು ಹೊಂದಿದ ನಂತರ ಅದಕ್ಕೆ ಬೇಕಾದ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರವೇ ಒದಗಿಸಿ ಅದರ ಜಾರಿಯ ಮೇಲೆ ನಿಗಾ ಇಡುತ್ತಿತ್ತು. ರಷ್ಯಾ, ಚೀನಾ ಹಂತ ಹಂತವಾಗಿ ಎಲ್ಲ ಆಟೋಟಗಳನ್ನು ಆಯ್ದುಕೊಂಡು ಆದ್ಯತೆಯನ್ನು ನೀಡಲಾರಂಭಿಸಿದವು. ಸಣ್ಣ ಮಧ್ಯಮ ದೇಶಗಳು ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವನ್ನು ಆಯ್ಕೆ ಮಾಡಿಕೊಂಡು ಅವುಗಳ ಮೇಲೆ ಹೆಚ್ಚಿನ ಒತ್ತು ಕೊಟ್ಟವು. ಆಯ್ದುಕೊಂಡ ಆಟೋಟಗಳನ್ನು ರಾಷ್ಟ್ರೀಯವಾಗಿ ವ್ಯಾಪಕವಾಗಿ ಜನಪ್ರಿಯವಾಗಿಸುವುದು, ಆಡುವುದು ಮುಖ್ಯ. ಹೀಗೆ ಆಡುತ್ತಾ ವ್ಯಾಪಕವಾದಷ್ಟು ಅತ್ಯುತ್ತಮ ರಾಷ್ಟ್ರೀಯ ಹಂತದ ಆಟಗಾರರು ಹೊರಹೊಮ್ಮಲು ಸಾಧ್ಯವಾಗುತ್ತೆ. ಇದರ ಜೊತೆಗೆ ಎರಡನೆಯ ಮಹಾಯುದ್ಧದ ನಂತರದ ಸ್ಥಿತಿಯಲ್ಲಿ ಸಮಾಜವಾದಿ ದೇಶಗಳ ಜನತೆಯಲ್ಲಿ ಬಂಡವಾಳಶಾಹಿ ದೇಶಗಳನ್ನು ಮೀರಿಸಬೇಕು ಎನ್ನುವ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಛಲದ ರಾಜಕೀಯ ನಾಯಕತ್ವ ಸಹ ಸಹಾಯಕವಾಗಿದೆ ಎಂಬುದು ಪ್ರಮುಖ ಅಂಶವಾಗಿದೆ. ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಈ ಸಮಗ್ರ ರಾಷ್ಟ್ರೀಯ ಕ್ರೀಡಾ ನೀತಿ ಮತ್ತು ಆಟೋಟಗಳ ಆಯ್ಕೆ ಬಹಳ ಮುಖ್ಯ ಎಂದು ಅನೇಕ ಅಧ್ಯಯನ ವರದಿಗಳು ಹೇಳಿವೆ. ಸಮಗ್ರ ರಾಷ್ಟ್ರೀಯ ಕ್ರೀಡಾ ನೀತಿ ಸಮಾಜವಾದಿ ವ್ಯವಸ್ಥೆಯಲ್ಲಿ ಮಾತ್ರ ಸಾಧ್ಯ ಎಂದು ತಿಳಿಯಬೇಕಾಗಿಲ್ಲ. ಸುಮಾರಾಗಿ ಇದೇ ನೀತಿಯನ್ನು ಹೆಚ್ಚಿನ ಅಭಿವೃದ್ಧ ಬಂಡವಾಳಶಾಹಿ ದೇಶಗಳಲ್ಲೂ ಅಂಗೀಕರಿಸಿದ್ದು ಕೂಡ ಇದೆ. ಹೈಸ್ಕೂಲ್ವರೆಗೆ ಶಾಲಾ ಶಿಕ್ಷಣದಲ್ಲಿ ಸಾರ್ವತ್ರಿಕವಾಗಿ ಮತ್ತು ಸರ್ಕಾರಿ ಕಾಲೇಜು ವಿವಿಗಳಲ್ಲಿ ಈ ನೀತಿಗೆ ಬೇಕಾದ ಸಂಪನ್ಮೂಲಗಳನ್ನು ಸರ್ಕಾರವೇ ಒದಗಿಸುತ್ತದೆ. ಖಾಸಗಿ ಸಂಸ್ಥೆಗಳಲ್ಲಿ ಸಹ ಈ ಸಂಸ್ಥೆಗಳು ಅಥವಾ ಖಾಸಗಿ ಪ್ರಾಯೋಜಕರು ಬೇಕಾದ ಸಂಪನ್ಮೂಲಗಳನ್ನು ಒದಗಿಸುತ್ತಾರೆ. 50ರ ದಶಕದಿಂದ ಒಲಿಂಪಿಕ್ಸ್ನಲ್ಲಿ ಸಮಾಜವಾದಿ ಬಣದ ಸವಾಲಿನಿಂದಾಗಿ 90ರ ದಶಕದಿಂದ ಚೀನಾದ ಸವಾಲಿನಿಂದಾಗಿ ಈ ದೇಶಗಳಲ್ಲೂ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಛಲದ ಅಂಶ ಸಹ ಇದೆ ಎಂಬುದನ್ನು ನೋಡಬಹುದಾಗಿದೆ. ಒಟ್ಟಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸಮಾಜವಾದಿ ದೇಶವಾಗದೆ ಒಲಿಂಪಿಕ್ಸ್ ಪದಕಗಳಲ್ಲಿ ಕಳಪೆ ಸಾಧನೆಯನ್ನ ಮುಂದುವರಿಸುವಂಥದ್ದು ಅನಿವಾರ್ಯನ ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಬಹಳಷ್ಟು ಪ್ರಗತಿಯನ್ನ ಸಾಧಿಸಬಹುದಾದಂತಹ ರಾಷ್ಟ್ರಗಳು ಕೂಡ ಈ ದೇಶಗಳ ಅನುಭವದಿಂದ ಸಾಕಷ್ಟು ತಿಳುವಳಿಕೆಯನ್ನ ಪಡೆದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ದೇಶದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಸಮಗ್ರ ರಾಷ್ಟ್ರೀಯ ಕ್ರೀಡಾ ನೀತಿಯನ್ನ ರೂಪಿಸಿ ಜಾರಿಗೆ ತಂದರೆ ಮಾತ್ರ ಕ್ರೀಡೆಯಲ್ಲಿ ನಾವೊಂದು ಇಷ್ಟು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕ್ರೀಡಾ ನೀತಿಯನ್ನ ಜಾರಿ ಮಾಡಬೇಕಾದ್ರೆ ಒಂದಿಷ್ಟು ತೊಡಕುಗಳಿದಾವೆ. ಆ ತೊಡಕುಗಳೇನು ಎನ್ನುವಂಥದ್ದನ್ನ ಈ ಮುಂದೆ ನಾವೀಗ ನೋಡ್ತಾ ಹೋಗೋಣ. ಈಗ ಸರ್ಕಾರ, ಕ್ರೀಡಾ ಇಲಾಖೆ, ಮಾಧ್ಯಮಗಳು, ಕಂಪನಿಗಳು, ಶಿಕ್ಷಣ ಸಂಸ್ಥೆಗಳು, ಜನರು ಇವರೆಲ್ಲ ಕ್ರಿಕೆಟ್ಗೆ ತೋರುವ ವಿಶೇಷ ಮಮತೆ ಇತರ ಎಲ್ಲ ಆಟೋಟಗಳ ಮೇಲೆ ಪರಿಣಾಮ ಬೀರಿದೆ. ಇತರೆ ಆಟೋಟಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದೇ ಹೇಳಬಹುದಾಗಿದೆ. ಕ್ರಿಕೆಟ್ ಹೂಡುತ್ತಿರುವ ಹಣ ಸಂಪನ್ಮೂಲವನ್ನು ನೋಡಿದರೆ ಇತರ ಆಟೋಟಗಳಿಗೆ ಮಾಡಬೇಕಾದ ಸಂಪನ್ಮೂಲ ಹೂಡಿಕೆ ಉತ್ತೇಜನ ಸಿಗುತ್ತಿಲ್ಲ. ಹಿಂದಿನಿಂದಲೂ ಒಲಿಂಪಿಕ್ಸ್ ಪದಕಕ್ಕೆ ಮಾತ್ರವಲ್ಲ, ಏಷ್ಯನ್ ಕ್ರೀಡೆ, ಜಾಗತಿಕ ಹಾಕಿ ಸ್ಪರ್ಧೆಗಳಲ್ಲಿ ಸಹ ಈ ರೀತಿ ತಾರತಮ್ಯ ನಡೆಯುತ್ತಿದೆ.
ದೇಶೀಯ ಆಟ ಅಂತ ಹೆಸರು ಮಾಡಿರುವ ಹಾಕಿಯ ರಾಷ್ಟ್ರೀಯ ತಂಡದ ಖರ್ಚನ್ನು ರಾಷ್ಟ್ರ ಸರ್ಕಾರ ವಹಿಸಿಕೊಳ್ಳುವುದಿಲ್ಲ. ಒಂದು ರಾಜ್ಯದ ತಲೆಗೆ ಕಟ್ಟಿದೆ. ಪದಕ ಗೆದ್ದಾಗ ಮಾತ್ರ ಅದರ ಕುರಿತು 1 ಪೈಸಾ ಖರ್ಚು ಮಾಡದ ಪ್ರಧಾನಿ ಫೋನ್ ಮಾಡಿ ಮಾತನಾಡುತ್ತಾರೆ. ಕ್ರೀಡೆಯಲ್ಲಿ ಸಾಧನೆ ಮಾಡಲು ಇಷ್ಟು ಉತ್ತೇಜನ ಸಾಕೆ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತಿದೆ. ಎಲ್ಲ ಸಂಪನ್ಮೂಲಗಳನ್ನು ಕೇಂದ್ರೀಕರಿಸಿಕೊಂಡಿರುವ ಕೇಂದ್ರ ಸರ್ಕಾರವು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಯ್ಕೆಯಾದ ರಾಷ್ಟ್ರೀಯ ಕ್ರೀಡಾಪಟುಗಳ ಮತ್ತು ತಂಡಗಳ ತರಬೇತಿ, ನಿರ್ವಹಣೆ ಮತ್ತು ಎಲ್ಲ ವೆಚ್ಚಗಳನ್ನು ವಹಿಸಿಕೊಳ್ಳಬೇಕು. ಫುಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ವಾಲಿಬಾಲ್ನಂತಹ ಆಟಗಳಿಗೆ ಮತ್ತು ಓಟಗಳಿಗೆ ಅನ್ವಯ ಆಗಬೇಕು. ಈಗ ಇರುವ ಕ್ರೀಡಾ ಆಡಳಿತ ವ್ಯವಸ್ಥೆಯಲ್ಲಿ ಅತಿ ರಾಜಕೀಯಕರಣ, ಅತಿ ಕೇಂದ್ರೀಕರಣ, ಅಧಿಕಾರಶಾಹಿ, ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಅವು ಈ ಆಟೋಟಗಳ ಉತ್ತೇಜನ ಬೆಳವಣಿಗೆಯಲ್ಲಿ ಯಾವುದೇ ಮುಖ್ಯ ಪಾತ್ರ ವಹಿಸುತ್ತಿಲ್ಲ. ಪ್ರಮುಖವಾಗಿ ಈ ಹಾಕಿ ಫೆಡರೇಷನ್, ಫುಟ್ಬಾಲ್ ಫೆಡರೇಷನ್ ಮುಂತಾದವು ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಇವೆ. ಇವು ರಾಜ್ಯ, ಜಿಲ್ಲೆ, ತಾಲೂಕು, ಸ್ಥಳೀಯ ಮಟ್ಟಗಳಲ್ಲಿ ಸ್ಥಾಪಿಸಿ ಈ ಆಟೋಟಗಳಿಗೆ ಉತ್ತೇಜನ ನೀಡಬೇಕಿದೆ. ಎಲ್ಲ ಹಂತಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸದೆ ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುತ್ತಮ ಆಟಗಾರರನ್ನು ಪಡೆಯುವುದು ಸಾಧ್ಯವಿಲ್ಲ. ಈ ಎಲ್ಲ ಕ್ರೀಡಾ ಸಂಸ್ಥೆಗಳಲ್ಲಿ ಪ್ರಾಮಾಣಿಕ ಮಾಜಿ ಕ್ರೀಡಾಪಟುಗಳು, ಕೋಚ್ಗಳು, ದಕ್ಷ ಆಡಳಿತಗಾರರನ್ನು ತರುವುದು ಮತ್ತು ಕೆಳ ಹಂತಗಳಿಗೆ ವಿಸ್ತರಿಸುವುದು ಅಗತ್ಯವಿದೆ. 1950 ಮತ್ತು 1980ರ ದಶಕದವರೆಗೆ ಸಾರ್ವಜನಿಕ ಉದ್ಯಮಗಳು, ರೈಲ್ವೆ, ಕೆಲವು ದೊಡ್ಡ ಖಾಸಗಿ ಉದ್ಯಮಗಳು ಆಟೋಟಗಳಿಗೆ ಪೂರ್ಣ ಉತ್ತೇಜನವನ್ನು ಕೊಡ್ತಾ ಇದ್ವು. ಶಿಕ್ಷಣದಲ್ಲಿ ಅಥವಾ ಉದ್ಯಮದ ಒಳಗಿನ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರತಿಭೆಯನ್ನ ತೋರಿದಂಥವರನ್ನ ಆಯ್ಕೆ ಮಾಡಿ ಉದ್ಯೋಗದ ಭದ್ರತೆಯನ್ನ ಕೊಟ್ಟು ಉತ್ತೇಜನವನ್ನ ಕೊಡ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ರಾಷ್ಟ್ರೀಯ ಕ್ರೀಡಾಪಟುಗಳು, ತಂಡದ ಸದಸ್ಯರು ಇಂತಹ ಉದ್ಯಮಗಳಿಂದ ಬಂದವಂತವರೇ ಹೆಚ್ಚಾಗಿರುವಂತದ್ದನ್ನ ನಾವು ಹಿಂದಿನ ಸಂದರ್ಭದೊಳಗಡೆ ನೋಡ್ತಾ ಇದ್ವಿ. ಈಗ ಈ ಉದ್ಯಮಗಳಲ್ಲೇ ದೊಡ್ಡ ಪ್ರಮಾಣದಲ್ಲಿ ಸಂಪನ್ಮೂಲದ ಕೊರತೆ ಉಂಟಾಗ್ತಾ ಇದೆ. ಉದ್ಯೋಗ ನಷ್ಟಗಳಿಂದಾಗಿ ಸಹ ದೊಡ್ಡ ಪ್ರಮಾಣದಲ್ಲಿ ಈ ಉದ್ಯಮಗಳು ಕುಂಠಿತವಾಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾರೋ ಉದ್ಯಮಿಗಳು, ಖಾಸಗಿ ವ್ಯಕ್ತಿಗಳು ಕ್ರೀಡಾಪಟುಗಳನ್ನ ಯಾವುದೋ ಸಾರ್ವಜನಿಕ ಉದ್ಯಮಿಗಳು ಸಾಕ್ತಾರೆ ಅಂತೇಳಿ ಅಂದ್ಕೊಂಡಿದ್ದಂತಹ ಸರ್ಕಾರ ಈಗ ದೊಡ್ಡ ಪ್ರಮಾಣದಲ್ಲಿ ನಿರಾಶೆಯನ್ನು ಅನುಭವಿಸ್ತಾ ಇದೆ. ಒಂದು ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ಅನುಭವಿಸಿದ್ದಂತಹ ಕಾರಣದಿಂದಾಗಿ ನಾವು ಅನೇಕ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅನೇಕರು ತಾವೇ ಹೀಗೆ ಗೆದ್ದಿರ್ತಕ್ಕಂತಹ ಏನು ವಿಜೇತರಿದ್ದಾರೆ ಅವರುಗಳ ಒಂದಿಷ್ಟು ಇತಿಹಾಸವನ್ನ ನೋಡೋದಾದ್ರೆ ತಾವೇ ಹೂಡಿಕೆಯನ್ನ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಅವರೇ ತಮ್ಮ ಸ್ವಂತ ಆಸಕ್ತಿಯಿಂದ ತರಬೇತಿಗಳನ್ನ ಪಡೆದುಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಉದಾಹರಣೆ ಹೇಳೋದಾದ್ರೆ ಬಿಂದ್ರಾ ಮತ್ತು ಸಿಂಧು ಅವರು ಅದೇ ರೀತಿಯ ತರಬೇತಿಯನ್ನ ಮತ್ತು ಸ್ವ ಇಚ್ಛೆಯಿಂದ ಆಟದೊಳಗಡೆ ಸಾಧನೆಯನ್ನ ಮಾಡಿರುವಂತದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಒಲಿಂಪಿಕ್ನಲ್ಲಿ ಪದಕವನ್ನು ಗೆದ್ದಾಗ ದೊಡ್ಡ ಮೊತ್ತದ ಬಹುಮಾನವನ್ನು ಘೋಷಿಸುವುದು ಮಾತ್ರ ನಮ್ಮ ಜವಾಬ್ದಾರಿ ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಿಳಿದಂತೆ ಕಾಣಿಸ್ತಾ ಇದೆ. ಇದು ಒಂದು ಮೂರ್ಖತನದ ಪರಮಾವಧಿ ಅಂತಾನೆ ಹೇಳ್ಬೋದಾಗಿದೆ. ಇತರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಕ್ರೀಡಾ ಬಜೆಟ್ ಕೂಡ ತೀರಾ ಅಲ್ಪದಲ್ಲಿದೆ, ಅಂದರೆ ತೀರಾ ಕಡಿಮೆ ಇದೆ ಅಂತೇಳಿ. ಅದರಲ್ಲೂ ಒಲಿಂಪಿಕ್ಸ್ನ ಈ ವರ್ಷದೊಳಗಡೆ ಸರ್ಕಾರ 10% ಬಜೆಟ್ನೊಳಗಡೆ ಹಣವನ್ನು ಕಡಿತ ಮಾಡಿದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿದೆ. ನವ ಉದಾರವಾದಿ ಧೋರಣೆ ಮತ್ತು ನವ ಉದಾರವಾದಿಯ ನೀತಿ ಪ್ರಕಾರ ಉತ್ತಮ ಪ್ರತಿಭೆ ಇರುವಂತವರಿಗೆ ಖಾಸಗಿ ಪ್ರಾಯೋಜಕರು ಉತ್ತೇಜನವನ್ನ ಕೊಡ್ತಾರೆ ಅಂತೇಳಿ ಸರ್ಕಾರ ಅಂದ್ಕೊಳ್ತಾ ಇದೆ. ಆದರೆ ಈ ನೀತಿ ಮುಂದುವರೆದರೆ ಭಾರತ 2 ಅಂಕಿ ಪದಕವನ್ನ ಮುಟ್ಟುವಂತದ್ದು ಕನಸಿನ ಮಾತು ಆಗುತ್ತೆ ಅಂತೇಳಿ ಬಹಳಷ್ಟು ಜನ ವಿಶ್ಲೇಷಕರು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕ್ರೀಡೆಯನ್ನ ಬಲಪಡಿಸಬೇಕಾದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರ ಕ್ರೀಡಾ ನೀತಿಯನ್ನ ಜಾರಿಗೆ ತರಬೇಕಾಗಿದೆ. ಅದನ್ನ ಜಾರಿಗೆ ತರದೆ ಬೇರೆ ದಾರಿ ಇಲ್ಲ ಎನ್ನುವಂಥದ್ದನ್ನ ಆಳುವ ಸರ್ಕಾರಗಳು ಅರಿಯಬೇಕಾಗಿದೆ. ನಮ್ಮ ಶಿಕ್ಷಣ ಸಂಸ್ಥೆಗಳು ಕೂಡ ಕ್ರೀಡಾ ವಿಭಾಗದಲ್ಲಿ ಸಾಕಷ್ಟು ಮೂಲ ಸೌಕರ್ಯದ ಕೊರತೆಗಳನ್ನು ಎದುರಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮೂಲ ಸೌಲಭ್ಯಗಳ ಕೊರತೆ ಎದುರಿಸ್ತಾ ಇರುವಾಗ ಇನ್ನು ಆಟೋಟಗಳಿಗೆ ಹೇಗೆ ಸೌಲಭ್ಯಗಳು ಸಿಗೋದಕ್ಕೆ ಸಾಧ್ಯ ಎನ್ನುವಂತಹ ಪ್ರಶ್ನೆ ನಿಮ್ಮ ಮುಂದೆ ಸಹಜವಾಗಿ ಮೂಡಿ ಬರ್ಬೋದು. ಆದರೆ ಆಟದಲ್ಲಿ ನಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಎಷ್ಟೋ ಸರ್ಕಾರಿ ಶಾಲಾ ಕಾಲೇಜ್ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಟೋಟದ ಉಪಕರಣಗಳು ಇಲ್ಲದೆ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಮೈದಾನ, ತರಬೇತುದಾರರು ಇಲ್ಲದೆ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಶಾಲೆಗಳಲ್ಲಿ ಕ್ರೀಡಾಂಗಣ ಇಲ್ಲದೆ ಮಕ್ಕಳು ಆಟವನ್ನು ಆಡಕ್ಕಾಗದೇ ಇರುವಂತಹ ಸ್ಥಿತಿಗೆ ತಲುಪಿದ್ದನ್ನು ನಾವು ನೋಡಿದ್ದೀವಿ. ಇಂತಹ ದುಸ್ಥಿತಿಯಿಂದಾಗಿ ಶಾಲೆಯಲ್ಲಿರ್ತಕ್ಕಂತಹ ನಮ್ಮ ವಿದ್ಯಾರ್ಥಿಗಳ ದೊಡ್ಡ ವಿಭಾಗ ಕ್ರೀಡಾರಂಗದಿಂದ ದೂರ ಉಳಿತಾ ಇರುವಂತದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಇನ್ನೊಂದೆಡೆ ಬಡತನ, ಹಸಿವು, ಅಪೌಷ್ಟಿಕತೆಯಿಂದ ದೊಡ್ಡ ವಿಭಾಗವು ಕೂಡ
ಕ್ರೀಡೆಯಿಂದ ಹೊರಗಡೆ ಉಳಿತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಖಂಡಿತ ಭಾರತ ದೇಶ ಕ್ರೀಡೆಯೊಳಗಡೆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅನೇಕ ವರದಿಗಳನ್ನು ಕೂಡ ಸರ್ಕಾರಕ್ಕೆ ಅನೇಕ ತಜ್ಞರು ಕೊಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಮುಖ್ಯವಾಗಿ ಅಂಗನವಾಡಿ ಬಿಸಿಯೂಟ ಕಾರ್ಯಕ್ರಮದ ಮೂಲಕ ಪೌಷ್ಟಿಕ ಆಹಾರವನ್ನು ದೊರಕಿಸುವಂತಹ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಕ್ರೀಡಾಪಟುಗಳ ಆರೋಗ್ಯಕಾರಿ ಬೆಳವಣಿಗೆಗೆ ನಮ್ಮ ದೇಶ ಗಮನವನ್ನು ಕೊಡಬೇಕಾಗಿದೆ. ಇನ್ನು ದೇಶದೊಳಗಡೆ ಅರ್ಧದಷ್ಟು ಮಕ್ಕಳು, ಯುವಜನರು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತ ಒಲಿಂಪಿಕ್ಸ್ನ ಕ್ರೀಡೆಗಳಲ್ಲಿ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಆಗುವಂಥದ್ದು ಅಸಾಧ್ಯ ಅಂತೇಳಿ ಘಂಟಾಘೋಷವಾಗಿ ಹೇಳ್ಬೋದು ಅಂತೇಳಿ ಬಹಳಷ್ಟು ಜನ ಮಾಜಿ ತರಬೇತುದಾರರು ವಿಶ್ಲೇಷಣೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಜಾತಿ, ಅಸ್ಪೃಶ್ಯತೆ, ವರ್ಗ, ಬುಡಕಟ್ಟು, ಧರ್ಮ ಮುಂತಾದ ಕಾರಣಗಳಿಂದಾಗಿ ಕ್ರೀಡಾರಂಗದಿಂದ ಹೊರಗೆ ಉಳಿತಾ ಇರುವಂತವರನ್ನ ನಾವು ನೋಡ್ತಾ ಇದ್ದೀವಿ. ಇವರನ್ನ ತಲುಪುವಂತಹ ಕೆಲಸವನ್ನ ವಿಶೇಷವಾಗಿ ಮಾಡಬೇಕಾಗಿದೆ. ಮಹಿಳಾ ಹಾಕಿ ತಂಡ ಸೋಲೋದಕ್ಕೆ ಕೆಳಜಾತಿಗೆ ಸೇರಿದಂತಹ ಆಟಗಾರರು ಇದ್ದಂತೆ ಪ್ರಮುಖ ಕಾರಣ ಅಂತೇಳಿ ನಮ್ಮ ದೇಶದೊಳಗಡೆ ಗಲಾಟೆ ಆಗಿದ್ದನ್ನು ನಾವಿಲ್ಲಿ ಒಂದ್ಸಾರಿ ನೆನಪನ್ನ ಮಾಡ್ಕೊಳ್ಬೇಕಾಗಿದೆ. ಇದೇ ರೀತಿ ಮುಂದುವರಿತಾ ಹೋದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ. ತಲಾಂತರದಿಂದ ಬಂದಿರತಕ್ಕಂತಹ ಸಮಾಜದಲ್ಲಿ ಬಿದ್ದಿರುವಂತಹ ಈ ಹೊರಗುಳುವಿಕೆ ಅಥವಾ ಈ ರೀತಿಯ ಜಾತಿ ತಾರತಮ್ಯ, ಅಸ್ಪೃಶ್ಯತೆ ತಾರತಮ್ಯ ಇವುಗಳನ್ನ ಬರೀ ನಾವು ನೆಪಗಳನ್ನಾಗಿ ಇಟ್ಕೊಳ್ಳೋದ್ರ ಬದಲಾಗಿ ದೊಡ್ಡ ಪ್ರಮಾಣದಲ್ಲಿ ಯಾರೆಲ್ಲ ಆ ರೀತಿಯಿಂದ ಹೊರಗಡೆ ಉಳಿತಾ ಇದ್ದಾರೆ ಅವರಿಗೆ ಉತ್ತೇಜನವನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ರಮುಖವಾಗಿರತಕ್ಕಂಥ ಅಂಶವನ್ನ ಗಮನಿಸಿ. ಹಾಕಿ ತಂಡ ಮತ್ತು ಓಟದ ಸ್ಪರ್ಧೆಗಳಲ್ಲಿ ನಮ್ಮ ಆಟಗಾರರಲ್ಲಿದ್ದಂತಹ ಸಾಮಾಜಿಕ ಸಂಯೋಜನೆಯನ್ನ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರದ ಸಹಾಯವೂ ಇಲ್ಲದೆ, ಪ್ರಯತ್ನವೂ ಇಲ್ಲದೆ, ಹೊಟ್ಟೆ ಬಟ್ಟೆ ಕಟ್ಟಿ ಛಲದಿಂದ ತಳಮಟ್ಟದ ಸಮುದಾಯಗಳ ಯುವಜನರು ಮುನ್ನುಗ್ಗಿ ಬಂದಿರುವಂತದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈಗ ಅಕಸ್ಮಾತ್ ಇವರಿಗೆ ಸರ್ಕಾರ ವಿಶೇಷವಾಗಿರ್ತಕ್ಕಂತಹ ಸಹಾಯವನ್ನ ಮಾಡಿದ್ರೆ, ವಿಶೇಷವಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಉತ್ತೇಜನವನ್ನ ನೀಡಿದ್ರೆ ಇವರು ಪದಕಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡ್ತಾ ಇದ್ರು, ಒಲಿಂಪಿಕ್ನೊಳಗಡೆ ಯಾವ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಎನ್ನುವಂಥದ್ದನ್ನ ಒಂದ್ಸಾರಿ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಹಾಗಾಗಿ ಯಾವುದೇ ಸರ್ಕಾರದ ಸಹಾಯ ಇಲ್ಲದೆ, ಉತ್ತೇಜನ ಇಲ್ಲದೆ, ಪ್ರೋತ್ಸಾಹ ಇಲ್ಲದೆ ಈ ರೀತಿ ಭಾರತದ ಆಟಗಾರರು ಒಲಿಂಪಿಕ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರ್ಕಾರದಿಂದ ಸರಿಯಾದಂತಹ ಪ್ರೋತ್ಸಾಹಧನ, ಸಹಾಯ, ನಿರೀಕ್ಷೆಗಳು ಖಂಡಿತ ಸಿಕ್ಕರೆ ಭಾರತ ಮುಂದಿನ ಒಲಿಂಪಿಕ್ನಲ್ಲಿ ಕನಿಷ್ಠ 25ನೇ ಸ್ಥಾನದೊಳಗಡೆ ಬರೋದಕ್ಕೆ ಸಾಧ್ಯ ಇದೆ. ಪದಕದಲ್ಲಿ 2 ಅಂಕಿಯನ್ನು ದಾಟೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆಯನ್ನ ಮಾಡಬೇಕಾಗಿದೆ. ಅಮೆರಿಕ, ಪಶ್ಚಿಮ ಯುರೋಪಿನ ಅಭಿವೃದ್ಧಿ ಬಂಡವಾಳಶಾಹಿ ದೇಶಗಳಲ್ಲಿ ಶೈಕ್ಷಣಿಕವಾಗಿ, ಉದ್ಯೋಗದಲ್ಲಿ ಸಾಂಸ್ಥಿಕವಾಗಿ ಹೊರಗುಳಿದಿರತಕ್ಕಂತಹ ಕರಿಯರು ಮತ್ತು ವಲಸೆಗಾರರನ್ನ ಕ್ರೀಡಾಪಟುಗಳ ಆಯ್ಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರನ್ನ ತರಬೇತಿಗೊಳಿಸುವಂತಹ ವಿಶೇಷ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದು ಅವರಿಗೆ ಒಲಿಂಪಿಕ್ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪದಕಗಳನ್ನು ತಂದುಕೊಡೋದಕ್ಕೆ ಸಹಾಯ ಆಗ್ತಾ ಇದೆ. ಪೈಪೋಟಿಯನ್ನ ತೀವ್ರಗೊಳಿಸುವಂತಹ ಸಾಧನೆಯನ್ನು ಕೂಡ ದೇಶಗಳು ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ನಮ್ಮಲ್ಲೂ ಕೂಡ ಈ ರೀತಿಯ ಶಕ್ತಿ, ಸಾಮರ್ಥ್ಯ ಇರುವಂತಹ ಆದಿವಾಸಿಗಳಿದ್ದಾರೆ. ಅವರನ್ನ ಶೈಕ್ಷಣಿಕವಾಗಿ ಬಳಗೊಳಿಸಿ ಕ್ರೀಡೆಯಲ್ಲಿ ಉತ್ತೇಜಿಸಿದರೆ ಖಂಡಿತ ಅವರು ದೇಶಕ್ಕೆ ಹೆಸರನ್ನು ತಂದುಕೊಡುವಂತಹ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅರೆಬರೆ ಶಿಕ್ಷಣವನ್ನ ಪಡೆಯದೇ ಇರುವಂತಹ ಮತ್ತು ಶಿಕ್ಷಣದಿಂದ ವಂಚಿತರಾಗಿರುವಂತಹ ಸದೃಢ ಕಾಯದ ಸಮರ್ಥ ಯುವಜನರನ್ನ ಕ್ರೀಡೆಯಲ್ಲಿ ತೊಡಗಿಸುವುದಕ್ಕೆ ಸಾಧ್ಯ ಆಗಬೇಕಾಗಿದೆ. ಯುವಜನ ಮತ್ತು ಕ್ರೀಡಾ ಅಭಿವೃದ್ಧಿ ಇಲಾಖೆಗಳು ಈ ರೀತಿಯ ಉದ್ದೇಶವನ್ನ ಹೊಂದಿದ್ರೂ ಕೂಡ ಆ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕ ಬಾರಿ ಅವು ವಿಫಲತೆಯನ್ನ ಕಾಣ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವುಗಳನ್ನ ಸಕ್ರಿಯಗೊಳಿಸಬೇಕಾಗಿದೆ. ಸಮಗ್ರ ರಾಷ್ಟ್ರೀಯ ಕ್ರೀಡಾ ನೀತಿಯನ್ನ ಜಾರಿಗೆ ತರೋದಕ್ಕೆ ಒತ್ತಡವನ್ನ ಹೇರಬೇಕಾಗಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಗೆಲ್ಲುವುದಷ್ಟೇ ಅದರಷ್ಟಕ್ಕೆ ಮಹಾನ್ ಉದ್ದೇಶ ಅಂತೇಳಿ ನಾವು ಹೇಳ್ತಾ ಇಲ್ಲ. ಆದರೆ ರಾಷ್ಟ್ರೀಯ ಕ್ರೀಡಾ ನೀತಿಯ ಪ್ರಕ್ರಿಯೆಯನ್ನ ಜಾರಿ ಮಾಡೋದ್ರಿಂದ ಆರೋಗ್ಯಕರವಾಗಿರ್ತಕ್ಕಂತಹ ಸದೃಢ ಸ್ವಾಭಿಮಾನಿ ಜನತೆಯ ಮತ್ತು ರಾಷ್ಟ್ರದ ನಿರ್ಮಾಣಕ್ಕೆ ನಾಂದಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಕ್ರೀಡಾ ನೀತಿಯನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು